10 ಮಾರ್ಚ್ 2026 ಸಾಯಂಕಾಲ ಸುಮಾರು 5:15ಕ್ಕೆ ಮರ್ಲೂರು ದಿನ್ನೆ ಏನು ಮೇಲ್ಕೋಟೆ ಹೋಗುವ ರೋಡಲ್ಲಿ ಒಂದು ಘಟನೆ ನಡೆದಿರುತ್ತೆ. ಅದರಲ್ಲಿ ಮುಬಾರಕ್ ಅನ್ನೋರು ಮತ್ತು ಮುಬಾರಕ್ ಅನ್ನೋ ಹೆಸರನ್ನ ಚಾಕುವಿಂದ ಕುತ್ತಿಗೆಗೆ ಮತ್ತು ಕಣ್ಣು ಚುಚ್ಚಿ ಗಾಯಪಡಿಸಿರ್ತಾರೆ. ಇಮಿಡಿಯೇಟ್ ಆಗಿ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಅವರು ಮೃತಪಟ್ಟಿರೋದು ಕಂಡುಬಂದು ಹಾಸ್ಪಿಟಲಲ್ಲಿ ಬ್ರಾಡ್ ಡೆಡ್ ಅಂತ ಘೋಷಣೆ ಮಾಡ್ತಾರೆ. ಸೊ ಇಮಿಡಿಯೇಟ್ ಆಗಿ ಪೊಲೀಸರು ಸ್ಪಾಟ್ಗೆ ರೀಚ್ ಆಗ್ತಾರೆ. ರೀಚ್ ಆದಮೇಲೆ ಇಲ್ಲಿ ನಡೆದಿರೋ ಘಟನೆಯನ್ನು ನೋಡಿರೋರು ಹೋಗ್ತಾರೆ ಮತ್ತು ಅವರು ಫ್ಯಾಮಿಲಿ ಮೆಂಬರ್ಸಿಂದ ನಾವು ಒಂದು ಕಂಪ್ಲೇಂಟ್ ತೊಗೊಂಡು ಇಮಿಡಿಯೇಟ್ ಆಗಿ ಒಂದು ಮರ್ಡರ್ ಕೇಸ್ ಸೆಕ್ಷನ್ 103 ಸಬ್ ಕ್ಲಾಸ್ 1 BNS FIR ಮಾಡಿ ಅಕ್ಯೂಸ್ಡನ್ನು ಪತ್ತೆ ಮಾಡಿ ಅವ್ರನ್ನು ಅರೆಸ್ಟ್ ಮಾಡಲಾಗಿದೆ. ಸೊ ನಡೆದಿರೋ ಘಟನೆಗೆ ಹಿನ್ನೆಲೆ ಏನಂದರೆ, ಈಗ ಇವರಿಬ್ಬರು ಸುಮಾರು 2020ರಿಂದ ಫ್ರೆಂಡ್ಸ್ ಆಗಿದ್ದರು, ಜೊತೆಗೆ ಓಡಾಡ್ತಿದ್ರು. ಮೃತಪಟ್ಟಿರೋರು ಪ್ಲೈವುಡ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಆಮೇಲೆ ಅಕ್ಯೂಸ್ಡ್ ಬಂದು ವೆಲ್ಡಿಂಗ್ ಕೆಲಸ ಮಾಡ್ಕೊಂಡಿರ್ತಾರೆ. ಸೊ ಈ ಇಬ್ಬರು ಜೊತೆಗೆ ಇರುವಂಥ ಸಮಯದಲ್ಲಿ ಈ ಹಣಕಾಸಿನ ವಿಚಾರ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಜೊತೆಗೆ ಅಕ್ಯೂಸ್ಡ್ ಏನಿದ್ರೆ ಅವರು ವಾಮಾಚಾರ ಮಾಡ್ತಾ ಇದ್ರು ಅನ್ನೋ ಅಲಿಗೇಷನ್ ಇವರು ಹೇಳಿ ಅವರು ಮಾಡಿದರು ಅಂತ ಐ ವಿಟ್ನೆಸ್ ಗಳಲ್ಲಿ ಹೇಳ್ತಾ ಇರೋದು ಕಂಡು ಬರ್ತಾ ಇತ್ತು. ಇಮಿಡಿಯೇಟ್ ಆಗಿ ನಾವು ಅಕ್ಯೂಸ್ಡ್ನ ಅರೆಸ್ಟ್ ಮಾಡಿ ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿ ತಗೊಳ್ತೀವಿ. ಮುಂದಿನ ಇನ್ವೆಸ್ಟಿಗೇಷನ್ ಅಲ್ಲಿ ಘಟನೆ ನಡೆದಿರೋದಕ್ಕೆ ಆಕ್ಚುಯಲ್ ಕಾರಣ ಏನು ಅಂತ ಪತ್ತೆ ಮಾಡಿ ಆದಷ್ಟು ಬೇಗ ನಾವು ಇನ್ವೆಸ್ಟಿಗೇಷನ್ ಮುಕ್ತಾಯಗೊಳ್ತೀವಿ. ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಸರ್? ಒಬ್ಬರೇ ಅರೆಸ್ಟ್ ಆಗಿದ್ದಾರೆ. ಮುಬಾರಕ್ ಸನ್ ಆಫ್ ಲೇಟ್ ಸೈಯದ್ ನಿಸಾರ್ ಅಹಮದ್, 29 ವರ್ಷ, ವೆಲ್ಡಿಂಗ್ ಕೆಲಸ ಮಾಡ್ತಾರೆ. ಇವರು ಮರ್ಲೂರು ದಿನ ವಾಸ ಆಗಿರ್ತಾರೆ. ಇನ್ಸಿಡೆಂಟ್ ಹೇಗಾಯ್ತು? ಅದೇ ಈವ್ನಿಂಗ್ 5:15ಗೆ ಒಂದು ಅಲ್ಲಿ ಅಂಗಡಿ ಇರುತ್ತೆ, ಜ್ಯೂಸ್ ಶಾಪ್. ಆ ಜ್ಯೂಸ್ ಶಾಪ್ ಪಕ್ಕದಲ್ಲಿ ಅವರಲ್ಲಿ ಸೇರ್ಕೊಂಡು ಮಾತುಕತೆ ಆಗ್ತಾ ಇರುತ್ತೆ. ಸಡನ್ ಆಗಿ ಇವರು ಚಾಕು ತೆಗೆದು ಅವರ ಕುತ್ತಿಗೆಗೆ ಚುಚ್ಚುತ್ತಾ ಇರ್ತಾರೆ. ಅಂದ್ರೆ ಆರೋಪಿ ಮತ್ತೆ ವಿಕ್ಟಿಮ್ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ. ಅವ್ರ ಜೊತೆಗೆ ಇನ್ನೊಂದಷ್ಟು ಫ್ರೆಂಡ್ಸ್ ಇರ್ತಾರೆ ಜೊತೆಗೆ ಅಲ್ಲಿ. ಸೊ ಮಾತುಕತೆ ನಡೆಯುವಾಗ ಅದು ಏನು ಮಾತುಕತೆ ನಡೆಯುತ್ತೆ ಅನ್ನೋದು ಯಾರು ಇನ್ನೂ ಕಂಡು ಬರ್ತಾ ಇಲ್ಲ. ಬಟ್ ಸಡನ್ ಆಗಿ ಅವರು ವಾರ್ ಮಾಡಿ ಅವ್ರ ಮೇಲೆ ಚುಚ್ಚಿರೋದು ಕಂಡು ಬರ್ತಾ ಇದೆ. ಮೃತ ವ್ಯಕ್ತಿನ ವಾಮಾಚಾರ ಮಾಡ್ತಾ ಇದ್ರು ಹಂಗೆ ಅಂತ ಇವರು ಅಲಿಗೇಷನ್ ಇದು ಹೇಳ್ತಾ ಇದ್ರೆ ನಾವು ಇನ್ವೆಸ್ಟಿಗೇಷನ್ ಅಲ್ಲಿ ತಿಳ್ಕೊಳ್ತೀವಿ. ಆ ತರ ಏನಾದ್ರು ಮಾಡಿದಾರ, ಏನಾದ್ರು ಆ ತರ ಘಟನೆ ನಡೆದಿದೆಯಾ ಅನ್ನೋದು ನಾವು ಪತ್ತೆ ಮಾಡ್ತೀವಿ. ಆರೋಪಿ ಏನ್ ಹೇಳ್ತಾ ಇದಾರೆ? ದೆವ್ವ ಎಲ್ಲ ಬರ್ತಾ ಇದ್ದಾರೆ. ಸೊ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ನಾವು ಇನ್ವೆಸ್ಟಿಗೇಷನ್ ಅಲ್ಲಿ ಅವ್ರು ಏನ್ ಹೇಳ್ತಾರ ಅನ್ನೋದು ವಿಚಾರಿಸಿ ಅದನ್ನು ವೆರಿಫೈ ಮಾಡ್ತೀವಿ. ಸರ್, ಇವರಿಬ್ಬರ ಮೇಲೆ ಏನಾದ್ರು ಬೇರೆ ಕೇಸ್ಗಳು ಇದ್ವಾ ಸರ್? ಇವರು ಸದ್ಯಕ್ಕೆ ಏನು ಕಂಡು ಬರ್ತಾ ಇಲ್ಲ. ಬಟ್ ಮೃತಪಟ್ಟಿರುವ ಮೇಲೆ ಸಿಂಪಲ್ ಹಾರ್ಟ್ ಕೇಸಸ್ ಒಂದೆರಡು ಇದಾವೆ ಅನ್ನೋದು ಕಂಡು ಬರ್ತಾ ಇದೆ. ಜಗಳ ಮಾಡ್ಕೊಂಡಿರೋ ಕೇಸಸ್, ಅದನ್ನು ನಾವು ಚೆಕ್ ಮಾಡ್ತೀವಿ. ಹಣಕಾಸಿನ ವಿಚಾರವಾಗಿ ಗಲಾಟೆ ಆಗಿತ್ತ? ಈಗ ಸದ್ಯಕ್ಕೆ ನಮ್ಗೆ ಮಾಹಿತಿ FIR ಅಲ್ಲಿ ಕಂಡು ಬಂದಿರೋದು ಹಣಕಾಸಿನ ವಿಚಾರಕ್ಕೆ ಇವರು ಜಗಳ ಮಾಡ್ಕೊಂಡಿರೋದು ಅಂತ ತಿಳಿದು ಬರ್ತಾ ಇದೆ. ಏನೇ ಕಾರಣ ಇರಲಿ ಅದನ್ನ ನಾವು ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಮಾಡಲಾಗುತ್ತೆ. ಇವರಿಬ್ರು ಕೆಲಸ ಏನಾಗುತ್ತೆ ಸರ್? ಏನ್ ವರ್ಕ್ ಮಾಡ್ತೀವಿ? ಒಬ್ಬರು ಸತ್ತೋಗಿರೋರು ಪ್ಲೈವುಡ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾರೆ ಮರ್ಲೂರು ದಿನೆಯಲ್ಲಿ. ಮತ್ತೆ ಸಾಯಿಸಿರೋರು ವೆಲ್ಡಿಂಗ್ ಕೆಲಸ ಮಾಡ್ತಾರೆ. ಹಿಂದೆ ಇಬ್ರು ಗಲಾಟೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಬಂದಿದ್ದು ಆತರ ಏನು ಕಂಡು ಬಂದಿಲ್ಲ. ಅಂದ್ರೆ ಈಗ ಆರೋಪಿಯ ಹಿನ್ನೆಲೆ ತಂದೆ ತಾಯಿಗೆ 2019ರಲ್ಲಿ ಅವ್ರ ತಂದೆ ತಾಯಿಯನ್ನು ಡೊಮೆಸ್ಟಿಕ್ ವೈಲೆನ್ಸ್ ವಿಚಾರದಲ್ಲಿ ಅವರು ಸಾಯಿಸಿರ್ತಾರೆ. ಆ ವಿಚಾರವಾಗಿ ಅವರು ಜೈಲಿಗೆ ಹೋಗಿ ಆಚೆ ಬಂದಾದ ಮೇಲೆ ಬೇರೆ ಕಾಯಿಲೆ ಕಾರಣಗಳಿಂದ ಮೃತಪಟ್ಟಿರುತ್ತಾರೆ. ಸೊ ಅದು ಬಿಟ್ರೆ ಬೇರೆ ಕ್ರಿಮಿನಲ್ ಹಿಸ್ಟ್ರಿ ಇವರಿಗೆ ಏನು ಕಂಡು ಬರ್ತಾ ಇದೆ. ಅದರಲ್ಲಿ ಅವರು ಗಂಡ ಒಬ್ಬರೇ ಇದ್ದಾರೆ. ಗಂಡ ಹೆಂಡತಿ ವಿಚಾರದಲ್ಲಿ ಗಂಡ